ನಾನು ನೋಡಪ್ಪ ಪ್ರಾಪರ್ಟೀಸ್ ಕರ್ನಾಟಕ. ಇದು 40 ಅಡಿ ವೈಡನ್ ರೋಡು. ಒಂದು ವಿಲೇಜ್ ಬರುತ್ತೆ, ಅಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಆಗುತ್ತೆ. ಮೆಟ್ಲಿಂಗ್ ಆಗಿದೆ, ಮುಂದೊಂದು ದಿನ ಇದು ಡಾಮರ್ ಆಗುತ್ತೆ. 40 feet ವೈಡನ್ ರೋಡ್. ದೆರ್ ಈಸ್ 1.5 kilometer there is big village. From there only it is mud road, metling road. So as soon as possible it may become the tar road to connect Bandipura forest. ಇದು ಬಂದು 7 ಎಕರೆ 30 ಗುಂಟೆ ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ, ಬ್ಲ್ಯಾಂಕ್ಸ್ ಜನರಲ್ಲು. ಮೂಲ ಓನರು ಕೂಡ ಜನರಲ್ ಆಗಿರ್ತಾರೆ, ಲಿಂಗಾಯತರಾಗಿದ್ದರು. ತಗೊಂಡವರು ಕೂಡ ಜನರಲ್ ಆಗಿದ್ದಾರೆ, ಬೆಂಗಳೂರಿನವರು. ತಗೊಂಡು ಹದ್ದುಬಸ್ತು ಮಾಡಿ ಫೆನ್ಸಿಂಗ್ ಮಾಡಿ ಅವರ ಹೋಲ್ಡಿಂಗ್ನಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ 7 ಎಕರೆ 30 ಗುಂಟೆ. ಈ ಲ್ಯಾಂಡಲ್ಲಿ 2 ಬೋರ್ವೆಲ್ ಐತೆ. ಪ್ರತಿ ಬೋರಲ್ಲೂ ಕೂಡ 3 inches, ಟೋಟಲ್ 6 inches ವಾಟರ್ ಹಿಲ್ಡಿಂಗ್ ಬಂದಿದೆ. ಈ ಲ್ಯಾಂಡ್ ಹಿಂಭಾಗದಲ್ಲಿ ಒಂದು ಸಣ್ಣ ಪಾಂಡ್, ಕೆರೆ ಬರುತ್ತೆ. ಇದು ಸುತ್ತ ಇರ್ತಕ್ಕಂತಹ ಲ್ಯಾಂಡಲ್ಲಿರ್ತಕ್ಕಂಥ ಬೋರ್ಗಳಿಗೆ ರೀಚಾರ್ಜ್ ಮಾಡ್ತಕ್ಕಂಥ ವ್ಯವಸ್ಥೆನ ಹೊಂದಿರತಕ್ಕಂಥ ಒಂದು ಪಾಂಡು. ಸೆಕ್ಯೂರ್ ಗೇಟ್ ಆಗಿದೆ. ಆಕ್ಸಸ್ ಬಂದು ವೆಸ್ಟ್ ಫೇಸಿಂಗ್ ಆ್ಯಕ್ಸಸ್ಸು. ಆ್ಯಸ್ ಯೂಸಲಿ ನಾರ್ತ್ ಕಡೆಗೆ ಮತ್ತು ಈಸ್ಟ್ ಕಡೆಗೆ ಡೌನ್ ಇದೆ. ನಾರ್ತ್ ಈಸ್ಟಲ್ಲಿ ಆ ಒಂದು ಕೆರೆಯನ್ನು ಕಾಣ್ಬೋದು ನೀವು. ಸುತ್ತ ಬೆಟ್ಟದ ವ್ಯೂವನ್ನು ತಾವು ಕಾಣ್ತೀರಾ. ಒಳ್ಳೆ ವ್ಯೂಸ್ ಇದೆ. ಸೊ ಕ್ಲಿಯರ್ ಡಾಕ್ಯುಮೆಂಟ್ ಲೀಗಲ್ ತಗೊಂಡು ಲೀಗಲ್ ಮುಖಾಂತರ ಅವರು ಲ್ಯಾಂಡನ್ನು ರಿಜಿಸ್ಟರ್ ಮಾಡಿಕೊಂಡು ಈಗ ಅವ್ರ ಕಡೆಯಿಂದ ಸೇಲ್ ಇರ್ತಕ್ಕಂತಹ ಪ್ರಾಪರ್ಟಿ. ಇದು ಬೆಂಗಳೂರಿಗೆ 220 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೊಂದು ವಿಲೇಜ್ ಬರುತ್ತೆ, ಅಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಬ್ಯೂಟಿಫುಲ್ ಮಡ್ ರೋಡು. ಯಾವುದೇ ಸಣ್ಣ ಕಾರ್ ಇರ್ಬೋದು, ದೊಡ್ಡ ಕಾರ್ ಇರ್ಬೋದು, ಯಾವುದೇ ಆರಾಮ್ಸೆ ಬರ್ಬೋದು. ದೊಡ್ಡ ರೋಡು, 40 ಅಡಿ ರೋಡು. ಮಣ್ಣು ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು, ಗುಡ್ ಫರ್ಟೈಲ್ ಸಾಯಿಲು. ಈ ಥರ ಫೆನ್ಸಿಂಗ್ ಆಗಿದೆ. ಈ ಲ್ಯಾಂಡಿನ ಬೆಲೆ ಪ್ರತಿ ಎಕರೆಗೆ 18 ಲಕ್ಷವನ್ನು ಹೇಳಿದ್ದಾರೆ. ಸ್ವಲ್ಪ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಸಫಿಷಿಯೆಂಟ್ ವಾಟರು ಥ್ರೂ ಬೋತ್ ಆರ್ ಬೋರ್ವೆಲ್ಲು. ಇದು ಈಸ್ಟ್ ಕಡೆಗೆ ತುಂಬ ಡೌನ್ ಇದೆ. ಅಕಾರ್ಡಿಂಗ್ ಟು ವಾಸ್ತು ತುಂಬ ಡೌನ್ ಇದೆ. ಈಸ್ಟ್ ಆ್ಯಂಡ್ ನಾರ್ತ್ ಈಸ್ಟಲ್ಲಿ ಒಂದು ಸಣ್ಣ ಕೆರೆಯನ್ನು ತಾವು ಕಾಣ್ತೀರ. ದಿಸ್ ಈಸ್ ನೋಡಿ. ಫೆನ್ಸಿಂಗಿಂದ ಅಲ್ಲಿ ಗಂಟ 40 ಅಡಿ ರೋಡು, ಬಿಗ್ ವೈಡನ್ ರೋಡ್ ಇದು. ಕಾಲ್ ಮಾಡ್ಬೋದು. ನಾನು ನೋಡಪ್ಪ 9901323456. ಕೆರೆ ಪಕ್ಕದಲ್ಲಿ, ಲ್ಯಾಂಡ್ ಪಕ್ಕದಲ್ಲಿ ಇರತಕ್ಕಂಥ ಒಂದು ಸಾಧಾರಣ ಕೆರೆ. ಅಂದರೆ ಈ ನಮ್ಮ ಲ್ಯಾಂಡ್ ಪಕ್ಕದಲ್ಲಿ ಒಂದು ಲ್ಯಾಂಡ್ ಬರುತ್ತೆ, ಆ ಬಾಳೆ ತೋಟ, ಅದಾದಮೇಲೆ ಕೆರೆ. ಸೊ ತುಂಬ ದೊಡ್ಡ ಕೆರೆ ಅಂದರೆ ಅದು ಡೆಪ್ತ್ ಇರುವಂಥ ಕೆರೆ. ಸೊ ಯಾವಾಗಲೂ ಕೂಡ ಅದು ಹೀಗೆ ಇರುತ್ತೆ. ಅಂದರೆ ಸುತ್ತ ಬೆಟ್ಟ ಇದೆಯಲ್ಲ, ಬೆಟ್ಟ ಸುತ್ತ ಮಳೆ ಬಂದಾಗ ಅದು ಬಂದು ಇಲ್ಲಿ ಬಂದು ಸೇವ್ ಆಗುತ್ತೆ. ಈ ಕೆರೆ, ಈ ನಮ್ಮ ಲ್ಯಾಂಡ್ 7 ಎಕರೆ 30 ಗುಂಟೆಗೆ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯಕ್ಕೆ ಇರುವಂತಹ ಕೆರೆ. ಆದ್ದರಿಂದ
ನಮಗೆ 100% ವಾಸ್ತು ಪ್ರಕಾರ ಇದೆ. ಮತ್ತು ನಮ್ಮ ಲ್ಯಾಂಡು ಇದು ವೆಸ್ಟ್ ಫೇಸಿಂಗ್ ಇದು ಎತ್ತರವಾಗಿದೆಯಲ್ಲ, ಇದು ಎಂಟ್ರೆನ್ಸು, ಅಲ್ಲಿ ಗೇಟ್ ಇದೆಯಲ್ಲ, ಸೂರ್ಯ ಮುಳುಗ್ತಿರ್ದು ಕಾಣ್ತಾ ಇದೆ. ಈಗ ಸಂಜೆ 5 ಗಂಟೆ. ಈಗ ಇದು ವೆಸ್ಟು, ಜಸ್ಟ್ ಲೈಕ್ ಎ ವ್ಯಾಲಿ ಟೈಪು. ನಾರ್ತು ಮತ್ತು ಈಸ್ಟು ಮತ್ತು ನಾರ್ತ್ ಈಸ್ಟ್ ಎರಡು ಕೂಡ ವ್ಯಾಲಿ ಟೈಪು ಡೌನ್ ಇದೆ. ಸೊ ಈ ಲ್ಯಾಂಡು ಅಕಾರ್ಡಿಂಗ್ ಟು ವಾಸ್ತು ತುಂಬಾ ಚೆನ್ನಾಗಿದೆ. ಈ ಭಾಗದಲ್ಲಿ ಒಳ್ಳೆ ಮಳೆ ಆಗುತ್ತೆ, ಯಾಕೆಂದರೆ ಹತ್ರದಲ್ಲಿ ಬಂಡೀಪುರ ಮತ್ತು ಕೇರಳ ಇರೋದ್ರಿಂದ ಸರಾಸರಿ ಒಳ್ಳೆ ಮಳೆ ಆಗೋ ಪ್ರತಿ ವರ್ಷ ಆಗುತ್ತೆ. ಹಾಗಾಗಿ ಮಳೆ ಭೂಮಿ ಕೊರೆದಿರ್ತಕ್ಕಂತಹ ಇದು ಮಳೆ ರಭಸಕ್ಕೆ ಭೂಮಿ ಕೊರೆದಿರ್ತಕ್ಕಂಥದ್ದು ಇದೆಲ್ಲ ಹರಿದು ಆ ಕೆರೆಗೆ ಹೊರಟೋಗುತ್ತೆ. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಇಲ್ಲಿ ಏನೇ ಕೂಡ ಸಾಯಿಲ್ ಕೂಡ ಚೆನ್ನಾಗಿರೋದ್ರಿಂದ ಇಲ್ಲಿ ಏನೇ ಕೂಡ ಬೆಳಿಬೋದು. ವಾಸ್ತು ಪ್ರಕಾರವಾಗಿ ಸಕ್ಸಸ್ ಆಗ್ತಾರೆ. 7 ಎಕರೆ 30 ಗುಂಟೆ ರೆಡ್ ಸಾಯಿಲ್, ಗುಡ್ ಫರ್ಟೈಲ್ ಸಾಯಿಲು. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು.